ಹಾಯ್ ಹಲೋ ನನ್ನ ಯೂಟ್ಯೂಬ್ ಜನತೆಗೆ ನಮಸ್ಕಾರಗಳು. ರೇವತಿ ಪುಟ್ಟ ಪ್ರಪಂಚಕ್ಕೆ ಸ್ವಾಗತ. ಬೆಳಗಿನ ಶುಭೋದಯ ಹಾಗೂ ಶ್ರೀರಾಮನವಮಿಯ ಶುಭಾಶಯಗಳು. ಇನ್ನು ಬೆಳಗ್ಗೆನೇ ಬೇಗ ಎದ್ದು ಕಾಲೇಜ್ ಇದ್ದಿದ್ದರಿಂದ ನನ್ನ ಮಗನಿಗೆ ರಜೆ ಇರಲಿಲ್ಲ. ಇನ್ನು ಬೇಗ ಎದ್ದು ನಿನ್ನೆನೇ ಮೂಡ್ ಅಪ್ಸೆಟ್ ಆಗಿದ್ದರಿಂದ ಏನೂ ಸರಿಯಾಗಿ ಕೆಲಸ ಮಾಡಿರಲಿಲ್ಲ. ಬೆಳಗ್ಗೆ ಎದ್ದು ಬಾಗಿಲು ಒರೆಸಿ ಮನೆ ಒರೆಸಿ ಪಾತ್ರೆ ಎಲ್ಲ ಬೆಳಗಿ ಎಲ್ಲ ಜೋಡಿಸಿ ಕೆಲಸ ಏನು ಎಷ್ಟು ಮಾಡಿದ್ರೂ ಒಂದೊಂದ್ಸರಿ ಎಷ್ಟು ಹಿಂದೆ ತಯಾರು ಮಾಡ್ಕೊಂಡಿದ್ರು ಅಷ್ಟೇ, ಏನೇ ಇದ್ದರೂ ಅಷ್ಟೇ ಬೆಳಗಿನ ಟೈಮು ಅಂತ ಒಂದು ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ. ಏನೇ ಆದರೂ ಹಿಂದಿನ ದಿನವೇ ಸ್ವಲ್ಪ ಕೆಲಸ ಮುಗಿಸ್ಕೊಬಿಟ್ಟಿದ್ರೆ ಈ ಸ್ವಲ್ಪ ಈಸಿ ಆಗುತ್ತೆ ಕೆಲಸ. ಇಲ್ಲ ಅಂದರೆ ಸ್ವಲ್ಪ ಈ ಮನೆ ಒರೆಸೋದು ಬಾಗಿಲು ಒರೆಸೋದು ಇವೆಲ್ಲ ಇದ್ದರೆ ಒಂದು ಸ್ವಲ್ಪ ಇನ್ನೂ ಕೆಲಸ ಹಿಡಿಯುತ್ತೆ. ನನಗೂ ಅದೇ ರೀತಿ ಆಯಿತು. ನೆನ್ನೆ ಏನು ಮಾಡದೇ ಇದ್ದಿದ್ದಕ್ಕೆ ಮನೆ ಒರೆಸೋದು, ಕಸ ಗುಡಿಸೋದು, ಪಾತ್ರೆ ಬೆಳಗೋದು ಈ ಥರ ಅದು ಒಂದು ಸ್ವಲ್ಪ ಟೈಮ್ ಇಟ್ಕೊಬಿಡ್ತು. ಇನ್ನು ಮಾಡೋಕ್ಕೆ ಆಗಲಿಲ್ಲ. ಅವ್ನು ಕಾಲೇಜ್ಗೆ ಹೋಗೋ ತನಕ ತಿಂಡಿ ಒಂದು ಪ್ರಿಪೇರ್ ಮಾಡಿದೆ ಅಷ್ಟೇ. ಇನ್ನು ಮಾಮೂಲಿ ಚಿತ್ರಾನ್ನ ಮಾಡಿದೆ. ಇನ್ನು ನೈವೇದ್ಯಕ್ಕೆಲ್ಲ ಇಡಬೇಕಲ್ವ, ಅದಕ್ಕೇ ಜೊತೆಲೇ ಅದನ್ನೇ ಮಾಡಿಬಿಟ್ಟು ಚಿತ್ರಾನ್ನ ಒಂದು ಮಾಡಿಬಿಟ್ಟು ಅವನಿಗೂ ತಿಂಡಿಗಾಗುತ್ತೆ, ನೈವೇದ್ಯಕ್ಕೂ ಆಗುತ್ತೆ. ಅದನ್ನ ಸಪ್ರೇಟ್ ಎತ್ತಿಟ್ಬಿಡೋಣ ಅಂತ ಅಂದ್ಬಿಟ್ಟು ಫಸ್ಟ್ ಮಾಡಿಬಿಟ್ಟು ಅದು ಎತ್ತಿಟ್ಬಿಟ್ಟೆ. ಇನ್ನು ಬೆಲ್ಲ ಎಲ್ಲ ನೆನೆಸಿ ಇಟ್ಬಿಟ್ಟು ಹೋಗ್ಬಿಟ್ಟೆ. ಇನ್ನು ಸ್ನಾನ ಮಾಡೋಕ್ಕೆ ಟೈಮ್ ಆಗುತ್ತಲ್ವ, ಇನ್ನು ಅವರು ಡ್ಯೂಟಿಗೆ ಹೋಗಬೇಕು. ಇನ್ನು ಲೇಟ್ ಆಯ್ತಾ ಇನ್ನು ಹಬ್ಬ ಅಂದರೆ ಗೊತ್ತಲ್ಲ, ಹೆಂಗಾದರೂ ಒಂದೊಂದು ಕೆಲಸ ಅಂತ ಅಂದ್ಬಿಟ್ಟು ಟೈಮ್ ಆಗೇ ಹೋಗ್ಬಿಡುತ್ತೆ. ಇವತ್ತು ನಾನು ಮಾಡ್ತಿರೋದು ಮಾವಿನಕಾಯಿ ಚಿತ್ರಾನ್ನ. ನೀವು ಇಲ್ಲೇ ಡೀಟೇಲ್ಸಾಗಿ ನಾನು ನೀಟಾಗಿ ತೋರಿಸಿದ್ದೀನಿ. ಕ್ಲೀನಾಗಿ ಅಬ್ಸರ್ವ್ ಮಾಡ್ತಾ ನೋಡಿದ್ರೆ ನಿಮಗೆ ಗೊತ್ತಾಗುತ್ತೆ ಏನೇನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀನಿ, ಯಾವ ರೀತಿ ಮಾಡಿದ್ದೀನಿ ಅಂತ ಅಂದ್ಬಿಟ್ಟು. ಸೇಮ್ ಎಲ್ಲರೂ ಮಾಡೋ ರೀತಿಯೇ ಮಾಡಿರೋದು. ಆದರೆ ಮಾಡೋ ಮೆಥಡೆಲ್ಲ ಏನಾದರೂ ವ್ಯತ್ಯಾಸ ಇರುತ್ತಾ ಏನೋ ನೀವು ನೋಡಿ ನನಗೆ ತಿಳಿಸ್ಬೇಕಷ್ಟೆ. ಏನು ಚೇಂಜಸ್ ಇರಲ್ಲ ಅಂದ್ಕೊಂಡಿದ್ದೀನಿ. ಚೇಂಜಸ್ ಇದ್ದರೆ ನೀವೇ ನೋಡಿ ಹೇಳ್ಬೇಕಷ್ಟೆ. ನಾನು ಇನ್ನು ಬೆಳಗ್ಗೆನೇ ಎಲ್ಲ ರೆಡಿ ಮಾಡಿಬಿಟ್ಟು ಇನ್ನು ಬಾಗಿಲೆಲ್ಲ ಮೆಟ್ಲೆಲ್ಲ ಒರೆಸಿದ್ದೆ ನಾನು. ಇನ್ನು ಹೊಸ್ಲನ್ನ ಒರೆಸಿ ರಂಗೋಲಿ ಬಿಟ್ಬಿಡೋಣ, ಇನ್ನು ನಾನು ಸ್ನಾನ ಮಾಡೋ ತನಕ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ರಂಗೋಲಿ ಬಿಡೋಣ ಅಂತ ಅಂದ್ಬಿಟ್ಟು ರಂಗೋಲಿ ಎಲ್ಲ ಬಿಡ್ತಿದ್ದೆ. ಸಿಂಪಲಾಗೇ ಬಿಟ್ಟೆ ಇವತ್ತು. ಯಾಕೆ ಅಂದರೆ ಏನು ಗ್ರ್ಯಾಂಡಾಗಿ ಬಿಡೋಕ್ಕೆ ಕೆಳಗಡೆ ಏನು ಬಿಡೋಲ್ಲ ನಾನು, ಅಲ್ಲೇ ಇರೋದ್ರಿಂದ ಎಲ್ಲ ಓಡಾಡಿ ಎಲ್ಲ ತುಳಿದು ಎಲ್ಲ ಪುನಃ ಹೊರ್ಟೋಗುತ್ತೆ. ಅದಕ್ಕೆ ಚಿಕ್ಕ ರಂಗೋಲಿನೇ ಬಿಡ್ತೀನಿ. ತುಂಬ ಗ್ರ್ಯಾಂಡಾಗಿ ಎಲ್ಲ ಬಿಡೋಕ್ಕೆ ಹೋಗಲ್ಲ. ಯಾಕೆಂದರೆ ನಮ್ಮದು ಒಂದು ಸ್ವಲ್ಪ ಅಲ್ಲಿ ಟೈಲ್ಸು ಅದು ಸ್ವಲ್ಪ ಡಿಸೈನ್ ಇರೋದ್ರಿಂದ ಅದು ಎದ್ದು ಕಾಣಿಸಲ್ಲ. ನಾನು ರಂಗೋಲಿ ಗ್ರ್ಯಾಂಡಾಗಿ ಬಿಟ್ರು ಅದಕ್ಕೆ ಚಿಕ್ಕ ರಂಗೋಲಿಗಳನ್ನೇ ಬಿಡ್ತೀನಿ, ಪ್ಲೈನ್ ಇಲ್ಲದೆ ಇರೋದು ಕಾರಣ. ಇನ್ನು ಸ್ನಾನ ಆಯಿತು, ಸ್ಯಾರಿ ಹಾಕ್ಕೊಂಡಿದ್ದೀನಿ ಇವತ್ತು. ಸಿಂಪಲ್ ಸೀರೆ. ಫಸ್ಟು ಸ್ಟಿಕ್ಕರ್ ಹಚ್ಕೊಡ್ತೀನಿ. ಸನ್ಸ್ಕ್ರೀನು, ಲಿಪ್ ಬಾಂಬು ಇಷ್ಟೇ, 10 ರುಪೀಸ್ದು. ಮನೆ ಹತ್ರ ಬಳಸೋಕ್ಕೆ ಇಷ್ಟೇ ಬಳಸೋದು ನಾನು. ಸಿಂಪಲಾಗಿ ಜಾಸ್ತಿ ಹಚ್ಚಲ್ಲ. ಪೂಜೆ ಏನಾದರೂ ಇದ್ದಾಗ ಮಾತ್ರ ಅದು ಜಾಸ್ತಿ ಹಚ್ಚಲ್ಲ, ಲೈಟಾಗಿ ಹಚ್ಚುತ್ತೀನಿ. ನೋಡಿ ಇಷ್ಟೇ ರೆಡಿ ಆಯಿತು. ಇನ್ನು ನಿಮ್ಮೆಲ್ಲರಿಗೂ ನೋಡಿ ಯುಗಾದಿ ಹಬ್ಬ ಅಂತಲೇ ಹೇಳ್ತಿದ್ದೀನಿ. ನಿಮ್ಮೆಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು. ಬನ್ನಿ ನಮ್ಮನೆ ಹೇಗೆ ಮಾಡ್ತೀವಿ ಶ್ರೀರಾಮನವಮಿ, ಸಿಂಪಲ್ ಒಟ್ನಲ್ಲಿ ನಮ್ಮನೆ ಹೇಗೆ ಮಾಡ್ತೀವಿ ನೋಡೋಣ ಬನ್ನಿ. ಫಸ್ಟು ಲೈಟ್ ಹಾಕೊಂಬಿಡೋಣ. ಇನ್ನು ಎಲ್ಲ ಹಾಕಿ ರೆಡಿ ಮಾಡಿಟ್ಟಿದ್ದೀನಿ. ಇಲ್ಲಿ ಕೋಸಂಬರಿಗೆ ಹೆಸರುಬೇಳೆ ನೆನೆಸಿಟ್ಟಿದ್ದೀನಿ. ಇದು ಕಡಲೆಬೇಳೆ ಕೋಸಂಬರಿಗೆ. ಮತ್ತು ಇದೆಲ್ಲ ರೆಡಿ ಮಾಡ್ಕೊಬಿಡೋಣ. ಇನ್ನು ಪಾನಕಕ್ಕೆಲ್ಲ ರೆಡಿ ಪ್ಯಾಕ್ ತಂದಿಟ್ಕೊಂಡಿದ್ದೀನಿ ಮಜ್ಜಿಗೆ ಮಾಡೋದಕ್ಕೆ. ಇನ್ನು ಹಾಲು, ಇದು ಮಾಮೂಲಿ ಅದು ಹಾಲು ಕಾಯಿಸೋದಕ್ಕೆ ಹಾಲು ಬಂದಿತ್ತು ಅದು. ಇದು ಸ್ವಲ್ಪ ಕೋಸಂಬರಿಗೆ ಬೇಕು ಇದು. ಇನ್ನು ನಮ್ಮ ಕಡೆ ಎಲ್ಲ ಬೇಗ ಸ್ನಾನ ಮಾಡಿ ಪೂಜೆ ಮಾಡಿ ತಿಂಡಿ ತಿಂದು ಹೊರಡೋ ತನಕ ತಿಂಡಿನೇ ತಿಂತಿರಲಿಲ್ಲ, ಹೊರಡೋ ತನಕ ಟೈಮ್ ಆಗಿಬಿಡ್ತಿತ್ತು. ಇನ್ನು ಅಲ್ಲೇ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಕೊಂಡು
ಇನ್ನು ಅಲ್ಲೇ ಪಾನಕ ಎಲ್ಲ ಕೊಡ್ತಿದ್ರು. ಈ ಶ್ರೀರಾಮನವಮಿ ಅಂದರೆ ಕೇಳಬೇಕಾ, ಉದ್ದಕ್ಕೂ ಪಾನಕ ಮಜ್ಜಿಗೆ ಅಂತೂ ಯಥೇಚ್ಛವಾಗಿ ಹಂಚುತ್ತಿರ್ತಾರೆ. ಕೋಸಂಬರಿ ಪಾನಕ ಎಲ್ಲೋದ್ರೂ ಸಿಗುತ್ತೆ. ಇನ್ನು ದೇವಸ್ಥಾನದಲ್ಲೂ ಅಷ್ಟೇ ಪುಳಿಯೋಗರೆ, ಕೋಸಂಬರಿ ಪಾನಕ ಎಲ್ಲ ಕಡೆನೂ ಅಲ್ಲೂ ಅಡುಗೆ ಮಾಡಿಸಿರ್ತಿದ್ರು. ನಾವು ಅಲ್ಲೇ ಡೈರೆಕ್ಟಾಗಿ ಹೋಗಿ ಊಟ ಮಾಡಿಕೊಂಡು ಪೂಜೆ ಮಾಡಿಸ್ಕೊಂಡು ಬಂದ್ಬಿಡ್ತಿದ್ವಿ. ಅದೊಂಥರ ಮೆಮೊರೀಸ್ ಚೆನ್ನಾಗಿರುತ್ತೆ ಅದು. ಎಷ್ಟೇ ಆದರೂ ಅಪ್ಪನ ಮನೆ ಕಡೆದು ನೆನಪು ಮಾಡ್ಕೋತಾನೆ ಇರ್ತೀವಲ್ವ. ದೇವಸ್ಥಾನಕ್ಕೆಲ್ಲ ಹೋಗ್ತಿದ್ದು ಎಲ್ಲನೂ. ಏಕೆ ಅಂದರೆ ಅಲ್ಲಿ ನಮ್ಮದು ಸ್ವಲ್ಪ ನಿಮಗೆಲ್ಲರಿಗೂ ಆಲ್ಮೋಸ್ಟ್ ಎಲ್ರಿಗೂ ಗೊತ್ತೇ ಇರುತ್ತೆ ಆ ದೇವಸ್ಥಾನ. ಚುಂಚನಕಟ್ಟೆ ಹೋಬಳಿ ಶ್ರೀ ಕೋದಂಡರಾಮ ದೇವಸ್ಥಾನ. ಎಲ್ರಿಗೂ ಗೊತ್ತಿರ್ಬೋದು ಅನಿಸುತ್ತೆ. ಯಾರ್ಯಾರು ಗೊತ್ತಿರುತ್ತೆ ಅವರೆಲ್ಲ ಕಮೆಂಟ್ ಮಾಡಿ ತಿಳಿಸಿ. ಇನ್ನು ಅಲ್ಲಂತೂ ತುಂಬ ಚೆನ್ನಾಗಿ ನಾವು ವರ್ಷ ಮನೆಯಲ್ಲೆಲ್ಲ ಪೂಜೆ ಮುಗಿಸಿ ಅಲ್ಲಿಗೆ ಹೊರ್ಟೋಗ್ತಿದ್ವಿ. ಇನ್ನು ಇಲ್ಲಿ ಬಂದಮೇಲೆ ನಮ್ಮ ಗಂಡನ ಮನೇಲಿ ಇಲ್ಲೂ ಅಷ್ಟೇ, ಇಲ್ಲೂ ಚೆನ್ನಾಗಿ ಮಾಡ್ತಾರೆ. ಇಲ್ಲೂ ಎಲ್ಲ ಕಡೆನೂ ಮಾಡ್ತಾರಲ್ವ ರಾಮಂದು ಇದನ್ನು ಯಾರು ಮಾಡಲ್ಲ ಹೇಳಿ. ಎಲ್ಲ ದೇಶದಾದ್ಯಂತ ಎಲ್ಲ ಮಾಡ್ತಾರಲ್ವ. ಕೋಸಂಬರಿ ಪಾನಕ ಎಲ್ಲ ಮಾಡಿ ಎಲ್ಲ ಕಡೆನೂ ಹಂಚುತ್ತಿರ್ತಾರೆ. ಇನ್ನು ಅದೊಂದು ಮೆಮೊರೀಸ್ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅನ್ನಿಸ್ತು. ಅಲ್ಲಂತೂ ತುಂಬ ಚೆನ್ನಾಗಿರ್ತಿತ್ತು ಪಾನಕ. ನನಗೆ ಆ ಪಾನಕ ಕುಡಿದು ಅದು ಇನ್ನೂ ಮರ್ತಿಲ್ಲ. ನಾನು ಅದನ್ನ ವರ್ಷ ನಮ್ಮ ಮನೇಲೂ ಮಾಡ್ತೀನಿ ಸಾಧ್ಯವಾದಷ್ಟು. ಇಲ್ಲಂತೂ ಬೇಲ್ದಣ್ಣು ಸಿಗುತ್ತೆ ನಮಗೆ. ಇನ್ನು ಬೇಲ್ದಣ್ಣು ಅವತ್ತೇ ತಂದಿಟ್ಟಿದ್ದೆ. ಬೇಲ್ದಣ್ಣೆಲ್ಲ ತಂದು ಅದ್ರ ಜೊತೆಗೆ ಸ್ವಲ್ಪ ಚೆನ್ನಾಗಿ ಎಣ್ಣಾಗಿರೋದು ತಗೊಬನ್ನಿ ಅಂತ ಹೇಳಿದ್ದೆ. ಪಚ್ಚಬಾಳೆಹಣ್ಣೆಲ್ಲ ಹಾಕ್ಬಿಟ್ಟು ಸ್ಮ್ಯಾಶ್ ಮಾಡಿ, ಮತ್ತು ಮಿಣ್ಕಿ ಹಣ್ಣು, ನಿಮ್ಗೆ ಯಾವ್ಯಾವ ಫ್ರೂಟ್ ಇಷ್ಟ ಆಗುತ್ತೆ ಅದೆಲ್ಲ ಹಾಕಿ ಮಾಡ್ಬೋದು. ಯಾರ್ಯಾರಿಗೆ ಯಾವ್ದ್ಯಾವ್ದು ಇಷ್ಟ ಆಗುತ್ತೆ ಅದು ಹಾಕ್ಕೊಂಡು ಮಾಡ್ಬೋದು. ನಾನು ಇದಿಷ್ಟು ಹಾಕಿ ಮಾಡಿದ್ದೆ. ಇಲ್ಲ ಅಂದರೂ ಏನೂ ಇಲ್ಲ, ಬೆಲ್ಲ ಮತ್ತು ನಿಂಬೆಹಣ್ಣು ಹಾಕಿ ಸಿಂಪಲಾಗೂ ಮಾಡ್ಬೋದು. ಇಲ್ಲದೇ ಇದ್ದರೂ ಏನು ಯೋಚನೆ ಮಾಡೋ ರೀತಿ ಅಯ್ಯೋ ನಮ್ಮ ಮನೇಲಿ ಅದಿಲ್ವಲ್ಲ ಅಂತ ಏನಿಲ್ಲ. ಇದರಲ್ಲಿ ಭಕ್ತಿ ಮುಖ್ಯ ಅಷ್ಟೇ. ದೇವ್ರನ್ನ ನೆನೆಸ್ಕೊಂಡು ನೀವು ಭಕ್ತಿಯಿಂದ ನಿಂಬೆಹಣ್ಣು ಪಾನಕ ಮಾಡಿಟ್ರೂ ಅದು ನಡೆಯುತ್ತೆ. ಯಾರಿಗೆ ಯಾವ್ದ್ಯಾವ್ದು ಇರುತ್ತೆ ಅವ್ರ ಶಕ್ತಿ ಅನುಸಾರ ದೇವ್ರಿಗೆ ಹೆಸ್ರು ಹೇಳಿ ನೀವು ಮಾಡಿ ಇಟ್ಟರೆ ಒಳ್ಳೆಯದು ಅಂತ ಹೇಳ್ತಾರೆ. ಅವತ್ತೊಂದು ದಿನ ಮಾಡಿದ್ರೆ ನಮಗೆ ಗೊತ್ತಿಲ್ಲ, ಇದು ಅಭ್ಯಾಸ ಇದೆ. ಆಮೇಲೆ ನಮಗೆ ಸಿಗೋ ಕಾರಣ ನಾವು ಹಾಕಿ ಮಾಡ್ತೀವಿ. ಸಿಗದೇ ಇದ್ದರೂ ಏನೂ ತೊಂದರೆ ಇಲ್ಲ, ಸಿಕ್ಕಿದ್ರೂ ಏನೂ ಇಲ್ಲ, ಖುಷಿಯಿಂದ ಮಾಡಿ ಅಷ್ಟೇ. ನಾನು ಅದು ತೋರಿಸ್ದೆ ನಿಮಗೆ. ಈಗಂತೂ ಎಲ್ಲ ಕಡೆನೂ ಸಿಗುತ್ತಲ್ವ, ಆಲ್ಮೋಸ್ಟ್ ಎಲ್ಲ ಕಡೆನೂ ಸಿಕ್ಕೇ ಸಿಗುತ್ತೆ ಬೇಲ್ದಣ್ಣು. ಇನ್ನು ಕೋಸಂಬರಿನೂ ಹಂಗೇ ಜೊತೆಗೇ ರೆಡಿ ಮಾಡ್ಕೊಂಡ್ಬಿಟ್ಟೆ. ಅಲ್ಲ ಯಾಕೆ ಅಂದರೆ ಬೆಳಗ್ಗೆ ಅವ್ನು ಕಾಲೇಜಿಗೆ ಹೊರ್ಟೋಗ್ಬಿಟ್ಟಿದ್ದ. ಅಷ್ಟರೊಳಗೆ ಅವ್ನಿಗೆ ತಿಂಡಿ ಪ್ರಿಪೇರ್ ಮಾಡಿ ಎಲ್ಲ ಕಳಿಸ್ಬಿಟ್ಟೆ. ಇನ್ನು ನಾನು ಈ ಪೂಜೆಗಾದರೂ ಸ್ವಲ್ಪ ಬೇಗ ರೆಡಿ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನೇ ಇನ್ನು ಬೇಗ ಮಾಡೋಣ ಅಂತ ಅಂದ್ಬಿಟ್ಟು, ಇಲ್ಲ ಲೇಟಾಗಿ ಮಾಡಿದ್ರೆ ಆಗಲ್ಲ, ಬೆಳಿಗ್ಗೆನೇ ಬೇಗ ಮಾಡಿಬಿಟ್ರೆ ಸರಿ ಅಂತ ಅಂದ್ಬಿಟ್ಟು ಮಾಡಿದೆ. ಯಾಕೆ ಅಂದರೆ ಗುರುವಾರ ಮತ್ತು ಶುಕ್ರವಾರ ಇದ್ದಿದ್ದರಿಂದ ಅಲ್ಲಿ ಮುಹೂರ್ತದ ಟೈಮು ಗುರುವಾರ ಶುರುವಾಗಿ ಇನ್ನು ಶುಕ್ರವಾರ ಬೆಳಿಗ್ಗೆ 10:30 ಅಷ್ಟರೊಳಗೆಲ್ಲ ಮುಗ್ದೋಗುತ್ತೆ ಅಂತ ಹೇಳಿದರು. ನಾನು ಅಷ್ಟರೊಳಗಡೆ ಮುಗಿಸ್ಬಿಡೋಣ ಪೂಜೆ ಎಲ್ಲನೂ ಅಂತ ಅಂದ್ಬಿಟ್ಟು ಬೇಗನೆ ರೆಡಿ ಮಾಡಿಕೊಂಡೆ. ಅದು ನೋಡದೇ ಇದ್ದರೆ ಏನೂ ಅನಿಸಲ್ಲ. ನೋಡಿಬಿಟ್ರೆ ಅಯ್ಯೋ ಮುಹೂರ್ತದೊಳಗಡೆನೇ ಮಾಡೋಣ ಅಂತ ಅನ್ನಿಸ್ತಿರುತ್ತೆ ಮನಸ್ಸಿಗೆ. ನನಗೂ ಹಂಗೆ ಆಯಿತು. ಅದು ನೋಡಿಬಿಟ್ಟು ಅವತ್ತೆಲ್ಲ ಬರೀ ಅಯ್ಯೋ ಟೈಮ್ ಇಷ್ಟೇ ಅಂತ ಇರೋದು, ಇಷ್ಟೇ 10:30 ಅಷ್ಟರೊಳಗಡೆ ಆಗೋಗ್ಬಿಡುತ್ತೆ ಅನ್ನೋ ಥರ ಅದೇ ತಲೆಗೆ ಬಂದುಬಿಡ್ತು. ಅದಕ್ಕೆ ಸುಮ್ಮನೆ ಒಂದೊಂದ್ಸರಿ ಏನು ನೋಡದೆ ಮಾಡಬೇಕು ಅನ್ನೋದು, ಸುಮ್ಮನೆ ದೇವ್ರ ಭಕ್ತಿಯಿಂದ ಮಾಡಬೇಕು ಅನ್ನೋದು ನನಗೂ ಹಂಗೆ ಆಯಿತು ಅವತ್ತು. ಅದಕ್ಕೆ ಬೇಗ ಮುಗಿಸ್ಬಿಡೋಣ ಅಂತ ಅಂದ್ಬಿಟ್ಟು ಆದಷ್ಟು ಬೇಗ ಮಾಡ್ತಾಯಿದ್ದೆ. ಇನ್ನು ಮಾತಾಡ್ತಾ ಹೆಸರುಬೇಳೆ ಕೋಸಂಬರಿ ಹೇಗೆ ಮಾಡೋದು ಅಂತ ನೋಡ್ಕೊಂಡಿದ್ದೀರಾ. ಎಲ್ರಿಗೂ ಬರುತ್ತೆ. ಇವಾಗೇನು ಕೋಸಂಬರಿಗಳು ಯಾರಿಗೂ ಬೇಕಾದರೂ ಬರುತ್ತೆ ಮಾಡೋಕ್ಕೆ. ಮೆಥಡ್ ಚೇಂಜ್ ಆಗಿರುತ್ತೆ, ಸ್ವಲ್ಪ ವೆರೈಟೀಸ್ಗಳು ಚೇಂಜ್ ಮಾಡಿ ಮಾಡ್ತಾರಷ್ಟೇ. ಇವಾಗ ನಾನು ಕಡಲೆಬೇಳೆ ಕೋಸಂಬರಿ ಮಾಡ್ತಿದ್ದೀನಿ. ಕಡಲೆಬೇಳೆ ಕೋಸಂಬರಿ ನಮ್ಮ ಮನೆಯವ್ರಿಗಂತೂ ತುಂಬ ಇಷ್ಟ. ಈ ರಾಮನವಮಿಲಿ ನಮ್ಮೂರ ಕಡೆ ಎಲ್ಲ ಮಾಡ್ತಾರೆ ಜಾಸ್ತಿ. ಅದರಿಂದ ನಾನು ಅವ್ರಿಗೋಸ್ಕರ ಸ್ವಲ್ಪ ಮಾಡಿದ್ದೆ. ನಮ್ಮ ಮನೇಲಿರೋದೇ ಕಡಿಮೆ ಜನ ಅಲ್ವಾ, ಅದಕ್ಕೆ ಸ್ವಲ್ಪನಾದರೂ ಮಾಡೋಣ ಅಂತ ಅಂದ್ಬಿಟ್ಟು, ಅವ್ರಿಗೂ ಇಷ್ಟ ಅಲ್ವಾ, ದೇವ್ರ ನೈವೇದ್ಯಕ್ಕೂ ಆಗುತ್ತೆ. ಆಮೇಲೆ ಈ ಕೋಸಂಬರಿಗಳು ಇವೆಲ್ಲ ಹಬ್ಬಗಳಿಗೆ ಇನ್ನೇನಾದರೂ ನೆನಪಾದಾಗ ತಿನ್ನಂಗಾದಾಗ ಮಾತ್ರ ಮಾಡ್ತೀವಿ ಅಂತ ಅಂದ್ಬಿಟ್ಟು ಆಯಿತು. ಈ ಹೆಸರುಬೇಳೆ ಕೋಸಂಬರಿ ಅಂತೂ ಮಧ್ಯೆ ತಿಂತಿರ್ತೀವಿ. ಈ ಕಡಲೆಬೇಳೆ ಕೋಸಂಬರಿ ಅಂತೂ ಎಲ್ಲೂ ತಿನ್ನೋದೇ ಇಲ್ಲ. ಸಾಮಾನ್ಯವಾಗಿ ಹಿಂಗೆ ಹಬ್ಬ ದಿನಗಳಲ್ಲಿ ಅಷ್ಟೇ ಅಪರೂಪನೇ ತಿನ್ನೋದು ಅಂತ ಹೇಳಿದ್ರೆ
ನಾನು ಅದಕ್ಕೆ ಆಯಿತು ಮಾಡಿಬಿಡೋಣ ಅವ್ರಿಗೆ ಒಂದು ಸ್ವಲ್ಪ ಅಂತ ಅಂದ್ಬಿಟ್ಟು ಅದು ಪೂರ್ತಿ ಬೇಳೆ ಹಾಕಲಿಲ್ಲ, ಸ್ವಲ್ಪ ಬೇಳೆ ಎತ್ತಿಟ್ಬಿಟ್ಟು ಸ್ವಲ್ಪ ಬೇಳೆನ ತರಿಯಾಗಿ ರುಬ್ಕೊಂಡು, ಅಂದರೆ ಫುಲ್ ತರಿಯಾಗಿ ಅಲ್ಲ, ಅದನ್ನ ಸ್ವಲ್ಪ ಗರ್ರ ಅನ್ನಿಸ್ಕೊಂಡೆ ಅಷ್ಟೇ. ಸ್ವಲ್ಪ ಜೀರಿಗೆ ಮತ್ತು ಹಸಿಮೆಣ್ಸಿನ್ಕಾಯಿ ಹಾಕಿ ಗರ್ರ ಅನ್ನಿಸ್ಕೊಂಡು ಒಂದು ಅರ್ಧ ಈರುಳ್ಳಿ ಮತ್ತು ದಾಳಿಂಬೆ ಮತ್ತು ಕಾಯಿ ತುರಿ, ಕೊತ್ತಂಬರಿ ಸೊಪ್ಪು ಇದೆಲ್ಲ ಹಾಕಿ ಸ್ವಲ್ಪ ನಿಂಬೆ ರಸ ಎಲ್ಲ ಹಾಕಿ ಮಾಡಿದೆ. ನೀವು ಮಾಡಿ ತುಂಬ ಟೇಸ್ಟಿಯಾಗಿ ಬಂದಿತ್ತು, ತುಂಬ ಚೆನ್ನಾಗಿ ಬಂದಿತ್ತು, ರುಚಿಯಾಗಿತ್ತು. ಅವತ್ತು ರಾಮನವಮಿ ಅಂತ ನಾವು ಪೂಜೆ ಮಾಡ್ತೀವಲ್ಲ, ಅವತ್ತೊಂದು ದಿನಗಳಲ್ಲಿ ಯಾರದೇ ಮನೇಲಿ ನಾವು ದೇವಸ್ಥಾನಕ್ಕೆ ಹೋಗಲಿ ನೋಡಿ ಟೇಸ್ಟ್ ನೋಡಿರಲ್ಲ, ಏನು ತಿಂದು ರುಚಿ ನೋಡಿರಲ್ಲ, ಆದರೂ ಎಷ್ಟು ಚೆನ್ನಾಗಿ ಬಂದಿರುತ್ತೆ ಅಂದರೆ ಅಷ್ಟು ರುಚಿಯಾಗಿ ಚೆನ್ನಾಗಿ ಬಂದಿರುತ್ತೆ. ನಮ್ಮ ಮನೇಲೂ ಅಷ್ಟೇ ತುಂಬ ಚೆನ್ನಾಗಿ ಬಂದಿತ್ತು. ಯಾವಾಗಲೂ ಅಷ್ಟೇ ಪೂಜೆಗೆ ಅಂತ ಪ್ರಿಪೇರ್ ಮಾಡಿದ್ರೆ ಅದು ತುಂಬ ರುಚಿಯಾಗಿ ಬಂದಿರುತ್ತೆ. ಅದೊಂಥರ ಖುಷಿಯಾಗುತ್ತೆ. ಅದು ನೋಡಿ ಬೇಕಾದರೆ ನೀವು ಮಾಡಿ ನಿಮ್ಮ ಮನೆಗಳಲ್ಲೂ ತುಂಬ ರುಚಿಯಾಗಿರುತ್ತೆ, ರುಚಿಯಾಗಿ ಬರುತ್ತೆ. ನಮ್ಮನೆ ಚೆನ್ನಾಗಿತ್ತು. ಆಮೇಲೆ ಕಡಲೆಬೇಳೆ ಕೋಸಂಬರಿ ಸ್ವಲ್ಪ ರೇಯರು ಮಾಡ್ತಾರೆ ತುಂಬ ಜನ. ಅಂದರೆ ಅವರು ಕಡಲೆಬೇಳೆ ಉಂಡೆನೇ ಆ ಥರನೇ ಹಾಕಿ ಮಾಡ್ತಾರೆ. ಇದೊಂದು ಸ್ವಲ್ಪ ನಾನು ಉಂಡೆನೂ ಹಾಕಿ ಸ್ವಲ್ಪ ಬೇಳೆನೂ ಹಾಕಿದ್ದೀನಿ, ಸ್ವಲ್ಪ ಗರ್ರ ಅನ್ನಿಸ್ಬಿಟ್ಟು ಮಾಡಿದ್ದೀನಿ. ಒಂಥರ ಟೇಸ್ಟ್ ಇನ್ನೂ ಚೆನ್ನಾಗಿ ಎನ್ಹಾನ್ಸ್ ಮಾಡ್ತು, ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು. ರುಚಿಯಾಗಿತ್ತು. ಸ್ವಲ್ಪ ನಿಂಬೆಹಣ್ಣು, ರೆಡಿ. ಕಡಲೆಬೇಳೆ ಕೋಸಂಬರಿ ರೆಡಿ ಆಯಿತು. ಇನ್ನು ಪಾನಕಕ್ಕೆ ಬೆಲ್ಲ ಹಾಕಿ ನೆನೆಸಿಟ್ಬಿಟ್ಟಿದ್ದೆ ಆವಾಗಲೇ. ಮತ್ತು ಬ್ಯಾಲ್ದಣ್ಣಿತ್ತು, ನಮ್ಮ ಕಡೆ ಬ್ಯಾಲ್ದಣ್ಣು ಎಲ್ಲ ಹಾಕಿ ಮಾಡ್ತಾರೆ ಅಂತ ಹೇಳಿದ್ನಲ್ಲ, ಬ್ಯಾಲ್ದಣ್ಣಿತ್ತು. ಆ ಬ್ಯಾಲ್ದಣ್ಣು ಏನಾಗಿತ್ತು ಅಂದರೆ ತಂದು 15 ದಿನ ಆಗಿಬಿಟ್ಟಿತ್ತು. ಒಳಗಡೆನೇ ಅದು ಚೆನ್ನಾಗಿ ಹಣ್ಣಾಗಿ ಗಟ್ಟಿನೂ ಆಗ ಸ್ಟೇಜಿಗೆ ಬಂದುಬಿಟ್ಟಿತ್ತು. ನಾನು ಅದಕ್ಕೆ ಅದನ್ನು ಸ್ವಲ್ಪ ನೆನೆಸ್ಬಿಟ್ಟಿದ್ದೆ ನೀರಿನಲ್ಲೇ. ಯಾಕೆ ಅಂದರೆ ಸ್ವಲ್ಪ ನೀರಿನಲ್ಲಿ ನೆನೆಸಿದ್ರೆ ಮೆದು ಆಗುತ್ತೆ, ಆಮೇಲೆ ಸ್ವಲ್ಪ ಕಿವುಚಿ ಸ್ಮ್ಯಾಶ್ ಮಾಡಿ ಮಾಡೋಕ್ಕೆ ಸರಿಯಾಗುತ್ತೆ ಅಂತ ಅಂದ್ಬಿಟ್ಟು ನೀರಿನಲ್ಲೇ ನೆನೆಸ್ಬಿಟ್ಟಿದ್ದೆ. ಆಮೇಲೆ ಎಲ್ಲ ರೆಡಿ ಆದಮೇಲೆ ಚೆನ್ನಾಗಿ ಸ್ಮ್ಯಾಶ್ ಮಾಡಿ ಅದನ್ನು ಕಡ್ಡಿಗಳೆಲ್ಲ ಮಧ್ಯೆ ಸಿಗುತ್ತಲ್ಲ, ಅದು ಸಪ್ರೇಟ್ ತೆಗ್ದಾಕಿ. ನಾನೇನು ಬೀಜಗಳನ್ನೆಲ್ಲ ತೆಗಿಯಲ್ಲ, ಏಕೆಂದರೆ ಅದೊಂಥರ ಚೆನ್ನಾಗಿರುತ್ತೆ, ಮಧ್ಯೆ ಕರುಮ್ ಅಂತ ಅಂದ್ಬಿಟ್ಟು ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ನಾನೇನು ತೆಗಿಯಲ್ಲ. ಹಂಗೆ ಹಾಕಿ ಮಾಡಿದೆ. ಮಿಣ್ಕೆ ಹಣ್ಣು ಮತ್ತು ಬಾಳೆಹಣ್ಣು ಎಲ್ಲನೂ ಹಾಕ್ಬಿಟ್ಟು ಮಾಡಿದೆ. ಇನ್ನು ಮಜ್ಜಿಗೆಗೂ ಕೋಸಂಬರಿಗೆ ಇದು ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಟಿದ್ನಲ್ಲ, ಅದನ್ನೂ ರೆಡಿ ಮಾಡಿ ಎಲ್ಲ ಅಲ್ಲೇ ರೆಡಿ ಮಾಡಿ ಇಟ್ಬಿಟ್ಟೆ. ಇನ್ನು ಅಷ್ಟರೊಳಗೆ ನಮ್ಮ ಮನೆಯವ್ರಿಗೂ ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಡಿ, ಹೂವೆಲ್ಲ ಬಿಡಿಸ್ಕೊಡಿ, ನಾನು ರಂಗೋಲಿ ಬಿಟ್ಬಿಟ್ಟು ಬರ್ತೀನಿ ಅಂತ ಅಂದ್ಬಿಟ್ಟು ಅವ್ರಿಗೆ ಅದನ್ನ ಕೊಟ್ಬಿಟ್ಟು ಅವರು ಹೂವೆಲ್ಲ ಬಿಡಿಸಿಟ್ಟಿದ್ರು. ನಾನು ರಂಗೋಲಿ ಬಿಟ್ಬಿಟ್ಟು ಬರೋ ತನಕ. ಇನ್ನು ರಂಗೋಲಿ ಬಿಟ್ಟಾಯಿತು, ಎಲ್ಲ ಪೂಜೆ ಮಾಡಿಬಿಡೋಣ ಇನ್ನು ಅಂತ ಅಂದ್ಬಿಟ್ಟು. ಇದೇನು ರಂಗೋಲಿ ಆವಾಗಲೇ ಬಿಟ್ರಲ್ಲ, ಇವಾಗ ಒಂದು ಸರಿ ತೋರಿಸ್ತಿದ್ದಾರೆ ಅಂದ್ಕೊಂಡ್ರೆ ಅದು ದೇವ್ರ ಮನೆ ರಂಗೋಲೆ. ದೇವ್ರ ಮನೆ ಬಾಗಿಲಿಗೆ ರಂಗೋಲಿ ಬಿಟ್ಟಿರಲಿಲ್ಲ, ಹೊರಗಡೆ ಬಾಗಿಲಿಗೆ ರಂಗೋಲಿ ಬಿಟ್ಟಿದೆ. ದೇವ್ರ ಮನೆ ಬಾಗಿಲಿಗೆ ಏನಿದ್ರು ಸ್ನಾನ ಆದಮೇಲೆ ಬಿಡೋದು ನಾನು. ಅದಕ್ಕೆ ಸ್ನಾನ ಆದಮೇಲೆ ದೇವ್ರ ಮನೆ ಬಾಗಿಲಿಗೆ ಬಿಟ್ಬಿಟ್ಟು, ನಮ್ಮನೆ ರಾಮನ ಫೋಟೋ ಇರಲಿಲ್ಲ. ಅಂದರೆ ನಮ್ಮೂರಲ್ಲಿ ಚುಂಚನಕಟ್ಟೆ ಅನ್ನಲ್ಲ, ಅಲ್ಲಿ ರಾಮದೇವರು ದೇವಸ್ಥಾನ ಇದೆಯಲ್ಲ, ಅಲ್ಲೇ ಒಂದು ಪುಟ್ಟದು ಅಲ್ಲಿ ಸುಮಾರು ಈ ಥರದ್ದು ಹಂಚುತ್ತಿರ್ತಾರೆ, ಅಲ್ಲಿ ಎಲ್ಲ ಇಟ್ಟಿದ್ರು ಪಕ್ಕದಲ್ಲಿ. ನಾನು ಹೋದಾಗ ಎತ್ಕೊ ಬಂದಿದ್ದೆ, ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಅದು ತಂದಾಗಿಂದ ಅದನ್ನೇ ಇಟ್ಬಿಟ್ಟು ಪೂಜೆ ಮಾಡ್ತೀನಿ. ಇನ್ನು ನೋಡಿ ನಮ್ಮನೆ ಈ ಥರ ಆಯಿತು ರಾಮನವಮಿ. ನಮ್ಮನೆದು ದೇವ್ರ ಮನೆ ಚಿಕ್ಕದು, ಸಿಂಪಲ್ ಆಗಿದೆ. ಇರೋದ್ರಲ್ಲೇ ಅಡ್ಜಸ್ಟ್ ಮಾಡಿ ಇಟ್ಟು ಪೂಜೆ ಮಾಡ್ತೀನಿ. ಎಲ್ಲರಿಗೂ ಶ್ರೀರಾಮನವಮಿಯ ಶುಭಾಶಯಗಳು ಮತ್ತೊಂದು ಸರಿ ಹೇಳ್ತಾ ಇದ್ದೀನಿ. ಎಲ್ರಿಗೂ ಆರಾಮ ಒಳ್ಳೇದು ಮಾಡಲಿ. ಶ್ರೀರಾಮನವಮಿಯ ಶುಭಾಶಯಗಳು. ಇನ್ನೂ ತಿಂಡಿ ತಿಂತೀವಿ, ಪೂಜೆ ಎಲ್ಲ ಆಯಿತು. ಇನ್ನು ತಿಂಡಿ ಹಾಕ್ಕೊಡ್ತೀನಿ, ಅವ್ರಿಗೂ ಟೈಮ್ ಆಯಿತು, ನನಗೂ ಇದಾಯಿತು. ತಿಂಡಿ ತಿಂತೀನಿ. ಇನ್ನು ತಿಂಡಿ ತಿನ್ನೋಣ ಬನ್ನಿ. ಇನ್ನು ಬೆಳಗ್ಗೆ ಎದ್ದಾಗಿಂದನೂ ಪೂಜೆ, ಅವ್ನಿಗೆ ತಿಂಡಿ ಮಾಡಿ ಕಳಿಸ್ಬೇಕು, ಕಾಲೇಜ್ಗೆ ರೆಡಿ ಮಾಡಬೇಕು, ಪೂಜೆಗೆ ರೆಡಿ ಮಾಡಬೇಕು ಅಂದ್ಕೊಂಡು ಬರೀ ಗಡಿಬಿಡಿ. ಅದು ಪೂಜೆ ಆಗೋ ತನಕನೂ ಒಂಥರ ಸಮಾಧಾನನೇ ಇರಲ್ಲ. ಎಷ್ಟೊತ್ತು ಪೂಜೆ ಮಾಡಿ ಮುಗಿಸ್ತೀವಿ ಅನ್ನೋದು ಬರೀ ಗಡಿಬಿಡಿ ಟೆನ್ಷನ್ನು ಇದೇನೆ. ಆಗ ಪೂಜೆ ಎಲ್ಲ ಮುಗಿದ್ಮೇಲೆ ಸಮಾಧಾನದಿಂದ ಕೂತ್ಕೊಂಡು ತಿಂಡಿ ತಿಂದ್ವಿ ಅಂತಲೇ ಹೇಳ್ಬೋದು. ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ, ರಾಮನವಮಿ ಅಲ್ವಾ ಇವತ್ತು, ಅದಕ್ಕೆ ದೇವಸ್ಥಾನಕ್ಕೆ ಹೋಗಿದ್ದು ಬರೋಣ ಅಂತ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ. ಇವಾಗ
ಇನ್ನು ರಾಮನವಮಿ ಅಂದರೆ ಗೊತ್ತಲ್ಲ, ಈ ಹನುಮಂತನಿಗೆ ರೋಮನು ರಾಮ ರಾಮ ಅಂತ ಹೇಳ್ತಿತ್ತಂತೆ. ಆ ಥರ ಈ ರಾಮನವಮಿ ದಿನ ರೋಡಲ್ಲೂ ಎಲ್ಲೇ ಯಾರದೇ ನೋಡಿದ್ರು ರಾಮನ ಜಪನೇ ಆಗಿತ್ತು. ರಾಮ 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 ಅನ್ನೋ ಥರನೇ ಎಲ್ಲ ಕಡೆ ಪಾನಕ, ಮಜ್ಜಿಗೆ, ಕೋಸಂಬರಿ ಇದನ್ನೇ ಹಂಚುತ್ತಿದ್ರು. ಪೂಜೆ ನಡೀತಿತ್ತು ಎಲ್ಲ ದೇವಸ್ಥಾನಗಳಲ್ಲೂ. ಎಲ್ಲ ರಾಮ ಮಂದಿರಗಳಲ್ಲೂ ವಿಶೇಷ ಪೂಜೆ, ಹೋಮ ಹವನಗಳು ಎಲ್ಲ ವಿಶೇಷವಾಗಿ ಇಟ್ಕೊಂಡಿದ್ರು ಅಂತಲೇ ಹೇಳ್ಬೋದು. ನಾವು ಹೋದಾಗ ಎಲ್ಲ ಪೂಜೆಗಳು ಇನ್ನೂ ನಡೀತಿತ್ತು ಎಲ್ಲ ಕಡೆಯೂ. ನಾವು ಒಂದು ದೇವಸ್ಥಾನದಲ್ಲಿ ಪೂಜೆ ಆಗಿರಲಿಲ್ಲ ಅಂತ ಅಂದ್ಬಿಟ್ಟು ಇನ್ನೊಂದು ದೇವಸ್ಥಾನಕ್ಕೆ ಹೋದ್ವು, ಅಲ್ಲೂ ಪೂಜೆ ನಡೀತಿತ್ತು. ನಾವು ಟೈಮ್ನಲ್ಲೇ ಇನ್ನು ರಾಮ ಸಂಕಲ್ಪ ಮತ್ತು ಪೂಜೆಗಳು ಎಲ್ಲ ನಡೀತಿತ್ತು, ಅಭಿಷೇಕ ಎಲ್ಲ ನಡೀತಿತ್ತು. ನಮಗೆ ಹೆಚ್ಚಿಗೆ ಟೈಮ್ ಇಲ್ಲದೆ ಇರೋ ಕಾರಣ ಪೂಜೆ ಎಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತಿದ್ದು ನಮಸ್ಕಾರ ಮಾಡಿಕೊಂಡು ಬಂದ್ಬಿಟ್ವಿ. ಇವ್ರಿಗೂ ಡ್ಯೂಟಿಗೆ ಟೈಮ್ ಆಗಿತ್ತು, ಇನ್ನು ಹೊರಡಬೇಕಿತ್ತು. ಇನ್ನು ಅಲ್ಲೇ ಇದ್ದರೆ ಟೈಮ್ ಆಗಿಬಿಡುತ್ತೆ ಅಂತ ಅಂದ್ಬಿಟ್ಟು ಬಂದ್ಬಿಟ್ವಿ. ಬಿಸಿಲಿಗೆ ಬಾಯಾರಿಕೆ ಆಯಿತು. ಇನ್ನು ಪಾನಕ ಮಜ್ಜಿಗೆ ಮಾಡಿಟ್ಟಿದ್ದೀವಲ್ಲ, ಕುಡಿತಾ ಇರೋದೇನು. ಏನು ಅಡುಗೆ ಮನೇಲಿ ಕೂತ್ಕೊಂಡು ಕುಡಿತಾ ಇದ್ದೀವಿ ಅನ್ಕೋಬೇಡಿ. ಇಲ್ಲಿ ಟೇಬಲ್ ಐತಲ್ಲ, ಇಲ್ಲೇ ಎಲ್ಲ ಮಾಡಿಟ್ಟಿದ್ವಲ್ಲ, ಅದಕ್ಕೆ ಚೇರ್ ಹಾಕ್ಕೊಂಡು ಇಲ್ಲೇ ಕೂತ್ಕೊಬಿಟ್ಟಿದ್ದೀವಿ. ಇದೇ ಒಂಥರ ನಮ್ಮದು ಮಿನಿ ಡೈನಿಂಗ್ ಹಾಲ್, ಕಿಚನ್ ಎಲ್ಲ ಇದೆ ನಮಗೆ. ನಿಮಗೆ ಹೋಮ್ ಟೂರ್ ಮಾಡಿಲ್ಲ, ಹೋಮ್ ಟೂರ್ ಮಾಡ್ತೀನಿ. ನಮ್ಮನೆ ಹೇಗಿದೆ ಅಂತ ತೋರಿಸ್ತೀನಿ. ಸರಿ, ಈಗ ದೇವಸ್ಥಾನದಿಂದ ಬಂದ್ವಿ. ಮಜ್ಜಿಗೆ ಕುಡಿಯೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ಬಿಸಿಲಿತ್ತಲ್ಲ, ಬಾಯಾರಿಕೆ ಆಯ್ತಿತ್ತು. ಹೆಂಗಿದ್ರು ಶ್ರೀರಾಮನವಮಿ ಅಲ್ವಾ, ಪಾನಕ ಮಜ್ಜಿಗೆ ರೆಡಿ ಇದೆ ಮನೇಲಿ. ಇನ್ನು ಅದಕ್ಕೆ ಏನೋ ಅನಿಸುತ್ತೆ, ಈ ರಾಮಂಗೆ ಇಷ್ಟ ಆಗಿದ್ದು ಪಾನಕ ಮಜ್ಜಿಗೆ ಈ ಬಿಸಿಲು ಟೈಮಲ್ಲಿ ಮಾಡ್ತಿದ್ದು ಅನಿಸುತ್ತೆ. ಒಂಥರ ತಣ್ಣಗಾಗತ್ತೆ. ಎಲ್ಲ ಆಯಿತು, ಊಟ ಆಯಿತು, ದೇವಸ್ಥಾನಕ್ಕೆ ಹೋಗಿದ್ದು ಬಂದಾಯಿತು, ತಿಂಡಿ ತಿಂದಾಯಿತು. ನಾವು ಸ್ವಲ್ಪ ಕ್ಲೀನ್ ಮಾಡಿಬಿಡೋಣ ಅಂತ ಸ್ಟವ್ ಎಲ್ಲ ಬೆಳಿಗ್ಗೆ ಅರ್ಜೆಂಟಲ್ಲಿ ಮಾಡಿಬಿಟ್ಟು ಹೋದ್ನಲ್ಲ, ಏನು ಮಾಡಿರಲಿಲ್ಲ. ಈಗ ಒಂದು ಸ್ವಲ್ಪ ಕ್ಲೀನ್ ಮಾಡಿಬಿಡ್ತೀನಿ. ಇನ್ನು ಇಷ್ಟೆಲ್ಲ ಕ್ಲೀನ್ ಮಾಡಿ ಪಾನಕದ ಗಮನ, ಕೋಸಂಬರಿ ಗಮನ ಬಂದರೆ ಇನ್ನು ಇರುವೆಗಳಿಗೆ ಅದಕ್ಕೂ ಘಮ ಅಂತಿರುತ್ತಲ್ವ, ಅದಕ್ಕೆ ಒಳ್ಳೆ ಫುಡ್ಡು. ಅದಕ್ಕೆ ಈಗ ಸದ್ಯಕ್ಕೆ ಏನು ಮಾಡಬೇಕು ಅಂದರೆ, ಇದಕ್ಕೆಲ್ಲ ಇರುವೆ ಮುತ್ಕೊಬಿಡುತ್ತೆ. ಇಲ್ಲ ಅಂದರೆ ಅದಕ್ಕೆ ಲಕ್ಷ್ಮಣ ರೇಖೆ ಹಾಕ್ಬಿಡ್ತೀನಿ. ಇಲ್ಲ ಅಂದರೆ ಪಾಪ ಸುಮ್ಮನೆ ಆ ಇರುವೆಗಳಿಗೂ ಹಿಂಸೆ, ನಮಗೂ ಹಿಂಸೆ. ಏನಕ್ಕೆ ಅಲ್ವಾ, ಫಸ್ಟು ಲಕ್ಷ್ಮಣ ರೇಖೆ ಹಾಕ್ಬಿಡೋಣ. ಯಾರ್ಯಾರ ಮನೇಲಿ ಇದಿರುತ್ತೆ ಹೇಳಿ, ಸ್ವೀಟ್ ಮಾಡಿದ್ರೆ ಈ ಜಿಡ್ಡಿರುವೆ ಕಾಟ. ಸ್ವಲ್ಪ ಮನೆ ಕಸ ಎಲ್ಲ ಗುಡಿಸ್ಬಿಡ್ತೀನಿ, ಯಾಕೆಂದರೆ ಬೆಳಿಗ್ಗೆ ಕ್ಲೀನ್ ಮಾಡಿದೆ. ಇವಾಗೆಲ್ಲ ಪೂಜೆದು ಹೂವು ಎಲ್ಲ ಹರಡಿತ್ತಲ್ಲ, ಇನ್ನೆಲ್ಲ ಒಂದು ಸರಿ ನೀಟಾಗಿ ಕಸ ಗುಡಿಸ್ಬಿಟ್ಟು, ಪಾತ್ರೆಗಳಿದೆ ಎಲ್ಲ ತಿಂದಿದ್ವಲ್ಲ, ಪಾನಕ ಕುಡ್ದಿದ್ದು, ಕೋಸಂಬರಿ ತಿಂದಿದ್ದು ಎಲ್ಲ ಐತೆ, ಅದನ್ನೆಲ್ಲ ಬೆಳಗ್ಬಿಟ್ಟು ಒಂದು ಸ್ವಲ್ಪ ಎತ್ತಿಟ್ಬಿಟ್ಟು ಸ್ವಲ್ಪ ರೆಸ್ಟ್ ಮಾಡೋಣ. ಇನ್ನು ನಾನಂತೂ ಕೋಸಂಬರಿ ಮಾಡಿದ್ದು ಮತ್ತು ಪಾನಕ ಮಾಡಿದ್ದು, ಹಣ್ಣಿಂದು ಸಿಪ್ಪೆಗಳೆಲ್ಲ ಇರುತ್ತಲ್ವ, ಅದನ್ನೇನು ವೇಸ್ಟ್ ಮಾಡಲ್ಲ. ನಾನು ಅಂತಲ್ಲ, ನಮ್ಮ ಕಡೆಯಲ್ಲಿ ಎಲ್ಲರೂ ಅಷ್ಟೇ, ಎಲ್ಲರೂ ಬೋಸಿಗೆ ಹಾಕಿ ಎತ್ತಿಟ್ಬಿಡ್ತೀವಿ. ಪಾಪ ಈ ಬಿಸಿಲು ಟೈಮಲ್ಲಿ ಹಸುಗಳೆಲ್ಲ ಓಡಾಡ್ತಿರ್ತಾವಲ್ವ, ಅವು ಕುಟ್ಕೊಂಡು ಹೋಗ್ಬಿಡುತ್ತೆ. ಅದಕ್ಕೆ ನಾನು ಎಲ್ಲ ಬೋಸಿಗೆ ಹಾಕಿ ಎತ್ತಿಟ್ಬಿಡ್ತೀನಿ. ಇನ್ನು ಅಲ್ಲೇ ಬಿಸಿಲಿಂದ ಎಲ್ಲ ಟಯರ್ಡಾಗಿ ಬಂದಿದ್ದರಿಂದ ಮಧ್ಯಾಹ್ನ ಆಗಿದ್ದರಿಂದ ಸ್ವಲ್ಪ ಮುಖನೂ ತೊಳ್ಕೊಬಿಡೋಣ ಅಂತ ಅಂದ್ಬಿಟ್ಟು ಮುಖ ಎಲ್ಲ ತೊಳ್ಕೊಂಡು ಫ್ರೆಶ್ ಅಪ್ ಆದೆ. ಇನ್ನು ಪಾತ್ರೆ ಎಲ್ಲ ಜೋಡಿಸೋ ತನಕ ಮುಖ ಎಲ್ಲ ಅಲ್ಲೇ ಒಣಗೋಗ್ಬಿಟ್ಟಿತ್ತು. ಇನ್ನೇನಿದ್ರು ಕ್ರೀಮ್ ಹಾಕ್ಕೊಂಡು ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋದಷ್ಟೇ ಇತ್ತು. ಇನ್ನು ನಾನು ಬೇಗ ಎಲ್ಲ ಜೋಡಿಸ್ಬಿಡೋಣ, ಸ್ವಲ್ಪ ಹೊತ್ತು ರೆಸ್ಟ್ ಮಾಡೋಣ ಅಂತ ಅಂದ್ಬಿಟ್ಟು. ಎಲ್ರಿಗೂ ಅಷ್ಟೇ ಅಲ್ವಾ, ಒಂದು ರೆಸ್ಟ್ ಅಂತ ಬೇಕಿರುತ್ತಲ್ಲ. ಸ್ವಲ್ಪ ಕೆಲಸ ಎಲ್ಲ ಮುಗಿಸಿದ್ಮೇಲೆ ಸ್ವಲ್ಪ ರಿಲ್ಯಾಕ್ಸ್ ಆಗೋಕ್ಕೆ ಒಂದು ಸ್ವಲ್ಪ ಟೈಮ್ ಬೇಕಲ್ವಾ, ಅದಕ್ಕೆ ಎಲ್ಲ ಬೇಗ ಮುಗಿಸ್ಬಿಟ್ರೆ ಆರಾಮಾಗಿ ಕುತ್ಕೋಬೋದು. ಈ ಕೆಲಸ ಮುಗ್ದಿಲ್ಲ ಅಂದರೆ ಕುತ್ಕೊಳ್ಳೋಕೆಲ್ಲ ಮನಸ್ಸಿರುತ್ತೆ, ಮನಸ್ಸೆಲ್ಲ ಕೆಲಸದ ಕಡೆಗೆ ಇರುತ್ತೆ. ಅದಕ್ಕೆ ಸ್ವಲ್ಪ ಬೇಗ ಕೆಲಸ ಮುಗಿಸ್ಕೊಬಿಟ್ರೆ ಆರಾಮಾಗಿ ಸ್ವಲ್ಪ ಹೊತ್ತು ಒಂದು ಅರ್ಧ ಗಂಟೆನಾದರೂ ರಿಲ್ಯಾಕ್ಸ್ ಮಾಡ್ಬೋದು. ಒಂದು ಸನ್ಸ್ಕ್ರೀನು ಇಷ್ಟೇ ಮನೇಲಿ ರೆಡಿ ಆಗೋದು. ಹೊರಗಡೆ ಎಲ್ಲಾದರೂ ಹೋಗ್ತೀನಿ ಅಂದರೆ ಬೇರೆ ಥರ ಹಾಕ್ತೀನಿ. ಇದು ಸಿಂಪಲಾಗಿ ಮನೇಲಿ ರೆಡಿ ಆಗೋದು ಇಷ್ಟೇ. ಒಂದ್ಸರಿ ಹೊರಗಡೆಗೂ ಹಿಂಗೆ ರೆಡಿಯಾಗಿ ಹೋಗ್ಬೋದು. ಇಷ್ಟರಲ್ಲೇ ಹೋಗ್ತೀನಿ ಹೊರಗಡೆಗೂ. ಇಷ್ಟೇ ನಾನು ಆಗೋದು. ಸರಿ, ಸ್ವಲ್ಪ ರೆಸ್ಟ್ ಮಾಡ್ತೀನಿ. ನೋಡಿದ್ರಲ್ವ ನಮ್ಮನೆ ಶ್ರೀರಾಮನವಮಿ. ಯಾರ್ಯಾರು ಮಾಡಿಲ್ಲ ಮುಂದಿನ ವರ್ಷದಿಂದ ಎಲ್ಲರೂ ಶ್ರೀರಾಮನವಮಿ ಮಾಡಿ. ನಮ್ಮೆಲ್ಲರಿಗೂ ಶ್ರೀರಾಮ ಒಳ್ಳೇದು ಮಾಡಲಿ. ಜೈ ಶ್ರೀರಾಮ್ ಅಂತ ಹೇಳಿ ಸಬ್ಸ್ಕ್ರೈಬ್ ಮಾಡಿ. ಮತ್ತೆ ಸಿಗ್ತೀನಿ. ಬಾಯ್.